ಹಾಗಿದ್ರೆ ನಾಳೆ ದರ್ಶನ್ ರಿಲೀಸ್ ಆಗ್ತಾರಾ? ಈಗ ಸಿ ವಿ ನಾಗೇಶ್ ಅವರು 15 ಪಾಯಿಂಟ್ ಏನು ಹೇಳಿದರು ಅಂತ ನಾನು ನಿಮಗೆ ಹೇಳಿದೆ. ಅದಕ್ಕೀಗ ಉತ್ತರ ಕೊಡಬೇಕು ಯಾರು? SP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಂದರೆ ಗೌರ್ಮೆಂಟ್ ಕಡೆಯಿಂದ ಮಾಡಿದಂಥ ಲಾಯರ್. ಏನು ಉತ್ತರ ಕೊಡಬೇಕು? ಸಿ ವಿ ನಾಗೇಶ್ ಏನು ಕೇಳಿದರು? ಆರೋಪಿಗಳ ಸ್ಥಳ ಮಹಜರು ತಡವಾಗಿದ್ಯಾಕೆ? ಇದಕ್ಕೆ ಉತ್ತರ ಕೊಡಬೇಕು SP ನಾಳೆ. ಪೋಸ್ಟ್ ಮಾರ್ಟಮ್ ತಡವಾಗಿದ್ಯಾಕೆ? ಸಿ ವಿ ನಾಗೇಶ್ ಪ್ರಶ್ನೆ ಕೇಳಿದರು, ಅದಕ್ಕೆ ಉತ್ತರ ಕೊಡಬೇಕು ಪ್ರಸನ್ನಕುಮಾರ್. ಸಾಕ್ಷಿಗಳನ್ನು ಉಲ್ಲೇಖ ಮಾಡಿಲ್ಲ, ದೊಡ್ಡ ದೊಡ್ಡ ಕಾಯ್ದೆಗಳಲ್ಲಿ ಮಾತ್ರ, ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಮಾತ್ರ ಮಾಡೋದು. ಕೋಕಾ UAPAಯಲ್ಲಿ ಮಾತ್ರ ಸಾಕ್ಷಿಗಳನ್ನು ಮುಚ್ಚಿಡೋದು. ಇಲ್ಲಿ ಯಾಕೆ ಮುಚ್ಚಿಟ್ರಿ? ಉತ್ತರ ಕೊಡ್ತಾರೆ ನಾಳೆ. ವಿನಯ್ನ ಸಾಕ್ಷಿಯಾಗಿ ಯಾಕೆ ಪರಿಗಣನೆ ಮಾಡಿದ್ರಿ? PSI ವಿನಯ್ ಅವ ಸಾಕ್ಷಿ ಹೆಂಗಾಗ್ತಾನೆ? ಪೊಲೀಸ್ ಅಲ್ವಾ ಆತ? ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕೊಡಬೇಕು ನಾಳೆ. ಅವರು ಚಪ್ಪಲಿ ಹಾಕಿದ್ರು, ಶೂ ಹೆಂಗೆ ರಿಕವರಿ ಮಾಡಿದ್ರಿ ನೀವು ಪೊಲೀಸರು? ದರ್ಶನ್ ಶೂ ಧರಿಸಿದ್ದನ್ನು ಸಾಬೀತು ಮಾಡಬೇಕು ನಾಳೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ ಪ್ರಸನ್ನಕುಮಾರ್. ಆಮೇಲೆ ಸಿ ವಿ ನಾಗೇಶ್ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಬಟ್ಟೆ ಒಗೆದ್ರೂ ಕೂಡ ರಕ್ತದ ಕಲೆ ಪತ್ತೆ ಆಗಿದೆ, ಹೆಂಗ್ರಿ ಪತ್ತೆ ಆಗತ್ತೆ? ಬಟ್ಟೆ ಒಗೆದಿಲ್ವಾ, ರಕ್ತದ ಕಲೆ ನಿಮ್ಗೆ ಹೆಂಗೆ ಸಿಕ್ತು? ಅದಕ್ಕೆ ಉತ್ತರ ಕೊಡ್ತಾರೆ. ಏನು? ಫಾಲಿಕಲ್ ಟೆಸ್ಟ್ ಮಾಡಿದರೆ ನೀವೆಷ್ಟೇ ಬಾರಿ ಒಗೀರಿ, ರುಬ್ಬಿ ಆದರೂ ಕೂಡ ರಕ್ತದ ಕಲೆ ತಿಳಿಯುತ್ತೆ. ಅದನ್ನು SP ನಾಳೆ ಹೇಗೆ ಹೇಳ್ತಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಇನ್ನು ಹಣದ ಬಗ್ಗೆ ಸಿ ವಿ ನಾಗೇಶ್ ಖಡಕ್ ವಾದ ಮಂಡನೆ ಮಾಡಿದರು. ಏನ್ರಿ ಮೋಹನ್ ರಾಜ್ ಅನ್ನೋರು ದುಡ್ಡು ಕೊಟ್ಟು ಹೋಗಿದ್ದಾರೆ, ನೀವು ಹೇಳ್ತೀರಿ ಸರೆಂಡರ್ ಮಾಡೋದಕ್ಕೆ ಅಲ್ವಾ? ಅದನ್ನು ಹಣದ ಮೂಲದ ಬಗ್ಗೆ ಹೇಳಿಕೆ ಕೊಟ್ಟಿದ್ದರು ಸಿ ವಿ ನಾಗೇಶ್. ಹಣ ಹೇಗೆ ಬಳಕೆ ಆಯಿತು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾಳೆ ಹೇಳಬೇಕಾಗತ್ತೆ. ಅದರ ಜೊತೆಗೆ ಬೇರೆ ಪಾಯಿಂಟ್ಗಳು ಕೂಡ ಇರಬಹುದು. ರೇಣುಕಾ ಸಾವಿನ ಸಮಯ ಸರಿಯಾಗಿ ಅಂದಾಜು ಮಾಡಿಲ್ಲ, ಈಗಲೂ ಹೇಳಿಲ್ಲ. 6:55, 6:24, 7:02, 7:14 ಏನೂ ಇಲ್ಲ. ಫೋಟೋ ನೋಡಿದ್ದೀರಿ, ಸಾವಿನ ಸಮಯ ಅಂದಾಜು ಮಾಡಿದ್ದೀರಿ, ಇದು ತಪ್ಪು ಅಂತ ಸಿ ವಿ ನಾಗೇಶ್ ವಾದ ಮಂಡಿಸ್ತಾರೆ. ಲಾ ಪಾಯಿಂಟ್ 9, ದುಡ್ಡು ಕೊಟ್ಟರು ಅಂತ ಹೇಳ್ತಾ ಇದ್ದೀರಲ್ಲ ಕೇಸ್ ಮುಚ್ಚಾಕೋದಕ್ಕೆ. ಮೋಹನ್ ರಾಜ್ ಹತ್ರ ದುಡ್ಡು ಆಮೇಲೆ ತಗೊಂಡಿಲ್ಲ. ದರ್ಶನ್ಗೆ ಮೋಹನ್ ರಾಜ್ 37 ಲಕ್ಷ ಆಲ್ರೆಡಿ ಕೊಟ್ಟಿದ್ರು, ಅದನ್ನೇ ಸಾಕ್ಷಿಗಳಿಗೆ ನೀಡಲು ತರಲಾಗಿತ್ತು ಅಂತ ಹೇಳಲಾಗಿದೆ. ಅಂದರೆ ಸರೆಂಡರ್ ಆಗುವಾಗ ಜನ ರೆಡಿಯಾದರು, ದುಡ್ಡಿರಲಿಲ್ಲ ದರ್ಶನ್ಗೆ. ದರ್ಶನ್ ಮೋಹನ್ ರಾಜ್ಗೆ ಫೋನ್ ಮಾಡಿದ್ರು, ಮೋಹನ್ ರಾಜ್ ದುಡ್ಡು ತಗೊಂಬಂದರು. ನೋ ಅಂಥದ್ದೇನಿಲ್ಲ, ಆಲ್ರೆಡಿ ಒಂದು ಆಲ್ಬಮ್ಗಾಗಿ ದುಡ್ಡು ಕೊಟ್ಟಿದ್ರು. ಹಾಗಾಗಿ ಚಾರ್ಜ್ ಶೀಟಲ್ಲಿ ತಪ್ಪಿದೆ, ನನ್ನ ಕಕ್ಷಿದಾರನಿಗೆ ಜಾಮೀನು ಕೊಡಿ. ಆಮೇಲೆ ಲಾ ಪಾಯಿಂಟ್ 10, ಆರೋಪಿಗಳ ಜೊತೆ ಫೋನ್ನಲ್ಲಿ ಮಾತಾಡಿದ್ದು ತಪ್ಪಾಗತ್ತಾ ಅಂತ ಕೇಳಿದ್ದಾರೆ. ಇನ್ನು ನಂಬರ್ 11, ಒಗೆದ ಬಟ್ಟೆಗಳಲ್ಲಿ ರಕ್ತದ ಕಲೆ ಹೇಗ್ರಿ ಪತ್ತೆ ಆಗುತ್ತೆ? ಒಗೆದಿಲ್ವ ಬಟ್ಟೆಯನ್ನು, ರಕ್ತದ ಕಲೆ ಹೆಂಗೆ ಸಿಕ್ತು ನಿಮಗೆ? ಸುಳ್ಳು ಹೇಳ್ತಾ ಇದ್ದೀರಿ ನೀವು ಅಂತ. 12ನೇ ಪಾಯಿಂಟ್, ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೆಸರು ಮುಚ್ಚಿಟ್ಟಿದ್ದಾರೆ. ಯಾರೆಲ್ಲ ಸಾಕ್ಷಿ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ರಿಮ್ಯಾಂಡ್ ಲೆಟರಲ್ಲಿ ಮುಚ್ಚಿಟ್ಟಿದ್ದೀರಿ. ಕೋಕಾ UAPA ಇಂಥ ಕಾಯ್ದೆಗಳು, ಇದು ಏನಂತಾರೆ ದೇಶ ವಿರೋಧಿ ಕಾಯ್ದೆಗಳಿದೆಯಲ್ಲ, ಅದರಲ್ಲಿ ಮಾತ್ರ ಸಾಕ್ಷಿಗಳ ಹೆಸರು ಮುಚ್ಚಿಡ್ತಾರೆ. ಇದರಲ್ಲಿ ಯಾಕೆ ಮುಚ್ಚಿಡಬೇಕಾಗಿತ್ತು? ಪಾಯಿಂಟ್ ನಂಬರ್ 13, ಸಾಕ್ಷಿ ಹೇಳಿಕೆಗಳ ಬಗ್ಗೆ ಕೇಸ್ ಡೈರಿಯಲ್ಲಿ ಉಲ್ಲೇಖ ಮಾಡಿಲ್ಲ. ಪಾಯಿಂಟ್ ನಂಬರ್ 14, PSI ವಿನಯ್ಗೆ ಮೊದಲೇ ಘಟನೆ ಬಗ್ಗೆ ಗೊತ್ತಿತ್ತು. ಇದನ್ನು ಅವತ್ತಿಂದ ಹೇಳ್ತಾ ಇದ್ದೀನಿ. ವಿನಯ್ ಮುನ್ನೆಚ್ಚರಿಕೆ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಪೊಲೀಸ್ ಆಗಿ ಕೂಡ? ಇನ್ನು ಕೂಡ PSI ವಿನಯ್ ಮೊಬೈಲನ್ನು ಯಾಕೆ ಸೀಸ್ ಮಾಡಿಲ್ಲ? ಪಾಯಿಂಟ್ ನಂಬರ್ 15, ಪಟ್ಟಣಗೆರೆ ಶೆಡ್ನಲ್ಲಿ ಮಣ್ಣಲ್ಲಿ ರಕ್ತ ಸಿಕ್ಕಿದೆ, ಶೂವಲ್ಲಿ ರಕ್ತ ಸಿಕ್ಕಿದೆ, ಮಣ್ಣನ್ನು ತಗೊಳ್ಳಲಾಗಿದೆ. ಏನೂ ಇಲ್ಲ, ಸೀದಾ ಮಣ್ಣು ತಗೊಂಡಿದ್ದೀರಿ. ಸೀದಾ ಮಣ್ಣು ತಗೊಂಡ್ರೂ ಕೂಡ FSLಲ್ಲಿ ಮಣ್ಣಿನ ರಕ್ತದ ಅಂಶ ಪತ್ತೆ ಆಗಿದ್ದು ಹೇಗೆ ಅಂಥೇಳಿ 15 ಪಾಯಿಂಟ್ಗಳನ್ನು ಸಿ ವಿ ನಾಗೇಶ್ ಹಾಕಿದ್ದಾರೆ. ಶಿಕ್ಷಕರೇ, ನಾಳೆ ದರ್ಶನ್ ಅವರ ಬೇಲ್ಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ. ನಾಳೆ SP ಪ್ರಸನ್ನಕುಮಾರ್ ಕೌಂಟರ್ ಕೊಡಲಿದ್ದಾರೆ ಸಿ ವಿ ನಾಗೇಶ್ ಅವರಿಗೆ. ಸಿ ವಿ ನಾಗೇಶ್ ವಾದ ಮಂಡಿಸಿದ ರೀತಿ ಯಾವ ರೀತಿ ಇತ್ತು? ಚಪ್ಪಲಿ ಹಾಕ್ಕೊಂಡಿದ್ರಾ, ಶೂ ಹಾಕ್ಕೊಂಡಿದ್ರಾ? ಆ ದುಡ್ಡು ಎಲ್ಲಿಂದ ಬಂತು? ಆಮೇಲೆ ಕೇಳಿದಂಥ ಪ್ರಶ್ನೆ ಇದೆಯಲ್ಲ, ಹಿಂದಿಯವನು ಸಾಕ್ಷಿ ಕೊಟ್ಟನಲ್ವಾ,
ಯಾರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹಿಂದಿಯಲ್ಲಿ ಕೊಟ್ಟನ, ಕನ್ನಡದಲ್ಲಿ ಕೊಟ್ಟನ? 2 ದಿನ ಕಳೆದ ನಂತರ ನೀವು ಯಾಕೆ ಮಹಾಜರ ಮಾಡಕ್ಕೆ ಹೋದ್ರಿ? ಈ ಥರ ರುಬ್ಬಿ ಪೊಲೀಸರೇ ಒಮ್ಮೆ ಕಕ್ಕಾಬಿಕ್ಕಿ ಆಗುವಂತೆ, ಎಲ್ಲ ನೋಡ್ತಾ ಇರೋರು ಕಕ್ಕಾಬಿಕ್ಕಿ ಆಗುವಂಥ ರೀತಿಯಲ್ಲಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡಿದರು. ನಾಗೇಶ್ ಅವರ ವಾದವನ್ನು ನೋಡಿ ದರ್ಶನ್ ಫ್ಯಾನ್ಸ್ ಫುಲ್ ಖುಷಿ. ಬಾಸ್ ಬಂದುಬಿಡ್ತಾರೆ, ಅತ್ಯದ್ಭುತವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತೇಳಿ. ಯಾವಾಗ ವಾದ ಮಂಡನೆ? ಆ ವಾದ ಮಂಡನೆ ಆದ ನಂತರ ಏನೆಲ್ಲ ಪ್ರಶ್ನೆ ಎತ್ತಿದ್ದಾರೆ, 10-15 ಪ್ರಶ್ನೆ ಇದೆ. ಆ ಪ್ರಶ್ನೆಗೆಲ್ಲ SPP ಪ್ರಸನ್ನಕುಮಾರ್ ಇವತ್ತು ನಾಳೆ ಕೌಂಟ್ರ್ ಕೊಡಬೇಕಾಗತ್ತೆ. ಅದರ ಮೇಲೆ ನಿರ್ಧಾರವಾಗತ್ತೆ ಅಲ್ವಾ? ಒಂದು ಕಡೆ CV ನಾಗೇಶ್ ಅದ್ಭುತವಾಗಿ ವಾದ ಮಂಡಿಸಿದರು, ಮತ್ತೊಂದು ಕಡೆ ಅವರು ಪೊಲೀಸರನ್ನ ಯಾವ ರೀತಿ ಟಾರ್ಗೆಟ್ ಮಾಡಿದ್ರು ಅಂತಂದರೆ ನಿಮ್ಮ ಕೆಲಸ ಮಾಡೋಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಹೇಳಿಬಿಟ್ರು. ಎಲ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ ಕೆಲವರಿಗೆಲ್ಲ. ಏಯಪ್ಪ DCP ಗಿರೀಶ್, ಆಮೇಲೆ ACP ಇವರೆಲ್ಲ ಏನು ಕೆಲಸನೇ ಮಾಡಿಲ್ವಾಗಿದ್ರೆ ಹೇಳಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ನಾಳೆ ಇವರೆಲ್ಲ ಎತ್ತಿದ ಪ್ರಶ್ನೆಗೆ ಉತ್ತರ ಕೊಡ್ತಾರಂತೆ. ಹೇಗಿರ್ಬೋದು ನಾಳಿನ ವಾದ? ಅದನ್ನು ನೇರ ಪ್ರಸಾರದಲ್ಲಿ ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮೊದಲು ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ದರ್ಶನ್ ಲಾಯರ್ ಮಾಸ್ ಕಾಕೆ ಟೋಸ್. ಶುಭ ಮಂಗಳವಾರವೇ ಕಾಟೇರ ರಿಲೀಸ್. ಅಬ್ಬಬ್ಬ, ಕೋರ್ಟ್ನಲ್ಲಿ ಅದೇನ್ ಅಬ್ಬರ, ಅದೇನ್ ಲಾ ಪಾಯಿಂಟ್. ನಾವು ನೀವೆಲ್ಲರೂ ಸಿನಿಮಾಗಳಲ್ಲಷ್ಟೇ ಅಂತ ಖಡಕ್ ವಾದವನ್ನ ಕಂಡಿದ್ವಿ. ಆದ್ರೆ ರಿಯಲ್ ಲೈಫ್ ನಲ್ಲಿ CV ನಾಗೇಶ್ ಅಂತಹ ವಾದವನ್ನ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ತಪ್ಪೇ ಮಾಡಿಲ್ಲ. ಲಕ್ಷ ಹಣದ ಹಿಂದಿನ ಕಹಾನಿ ಏನು? ಶೂನ ಚಪ್ಲಿನ ಹಿಂದಿಯವನು ಅದೆಂಗೆ ಕನ್ನಡದಲ್ಲೇ ಸಾಕ್ಷಿ ನುಡಿದ ಅಂತ ಪೊಲೀಸರನ್ನೇ ರುಬ್ಬಿ ಜಡ್ಜ್ ಒಂದು ಕ್ಷಣ ಕಕ್ಕಾಬಿಕ್ಕಿ ಆಗೋ ರೀತಿ ಮಾಡಿದ್ರು. ಅವರ ಪರಿಶ್ರಮಕ್ಕೆ ನಾಳೆ ಉತ್ತರ ಸಿಗುತ್ತಾ, ದರ್ಶನ್ಗೆ ಬೇಲ್ ಸಿಗುತ್ತಾ ಅಂತ ಅಭಿಮಾನಿಗಳು ಚಾತಕ ಪಕ್ಷಿಗಳಂತೆ ಉತ್ತರಕ್ಕಾಗಿ ಹುಡುಕ್ತಾ ಇದ್ದಾರೆ. ಸಾಮಾನ್ಯರಲ್ಲ SPP ಪ್ರಸನ್ನಕುಮಾರ್. CV ನಾಗೇಶ್ ವಾದಕ್ಕೆ ಸರ್ಕಾರದ ಪರ ವಕೀಲ ಪ್ರಸನ್ನಕುಮಾರ್ ನಾಳೆ ಉತ್ತರವನ್ನ ಕೊಡಲಿದ್ದಾರೆ. ಎಷ್ಟು ದಿನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲ ಆರೋಪಿಗಳ ಬಣ್ಣ ಬಯಲು ಮಾಡಿದ್ದ ಅವರು ನಾಳೆ ಹೇಗೆ ವಾದ ಮಾಡ್ತಾರೆ ಅನ್ನೋ ಕುತೂಹಲ ಸಹಜವಾಗಿ ಇದ್ದೇ ಇದೆ. ಪತಿ ದರ್ಶನಕ್ಕೆ ಮತ್ತೆ ಬಂದ ವಿಜಯಲಕ್ಷ್ಮಿ. ಯಾವಾಗ ದರ್ಶನ್ಗೆ ಭೂತ ಭಯ ಕಾಡ್ತಿದೆ ಅಂತ ಗೊತ್ತಾಯ್ತು ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲ್ಗೆ ಓಡೋಡಿ ಬಂದಿದ್ರು. 2 ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಬೇಕರಿ ತಿಂಡಿಗಳನ್ನ ತಂದಿದ್ರು. ವಿಜಯಲಕ್ಷ್ಮಿ ಜೊತೆ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮಾರ್ಸಿ ಸಹ ಬಂದಿದ್ರು. ವಿಜಯಲಕ್ಷ್ಮಿ ತಂಗಿ ಗಂಡ ಸುಶಾಂತ್ ಸೇರಿದಂತೆ ಒಟ್ಟು 6 ಜನರಿಗೆ ದರ್ಶನ್ ಭೇಟಿಗೆ ಅವಕಾಶ ನೀಡಲಾಗಿತ್ತು. ಚಾರ್ಜ್ ಶೀಟ್ ಸ್ಕೂಟ್ನಿ ಕಾರ್ಯ ಮುಗಿಸಿರುವಂತಹ ಪೊಲೀಸರು ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ದೋಷಾರೋಪ ಪಟ್ಟಿಯಲ್ಲೇ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನಾಯ್ ಹೇಳಿಕೆ ಕೂಡ ಉಲ್ಲೇಖಿಸಲಾಗಿದೆ. ದರ್ಶನ್ ಮಾತನ್ನೇ ಪ್ರಮುಖ ಹೇಳಿಕೆಯಾಗಿ ದಾಖಲನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.